ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ವೆದರ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಒಂಥರ ಮಳೆ ಇಲ್ಲ, ಸ್ವಲ್ಪ ಕ್ಲೌಡಿ ಇದೆ, ಒಂದು ಸ್ವಲ್ಪ ಬಿಸಿಲು ಬಂದು ಹೋಗ್ತಾ ಇದೆ. ಸೊ ವಿ ಥಾಟ್ ಓಕೆ, ಇವಾಗ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಹಾಗಾಗಿ ಎಲ್ಲ ಕಡೆ ಫ್ಲವರ್ಸ್ ಹರಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನಲ್ಲಿ ತುಂಬಾ ಚೆನ್ನಾಗಿ ಹರಳ್ಕೊಂಡಿದೆ ಫ್ಲವರ್ಸ್ ಎಲ್ಲ. ಸೊ ವಿ ಥಾಟ್ ಓಕೆ ವಿಲ್ ಗೋ ಆ್ಯಂಡ್ ವಿಸಿಟ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಹಾಗಾಗಿ ನಾವಿವಾಗ ಆ ಒಂದು ಪ್ಲೇಸ್ನ ವಿಸಿಟ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಪ್ಲೇಸ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ. ಓಕೆ, ಕೋಲ್ಡ್ ಆಗ್ತಿದ್ಯಾ? ಬಿಸಿಲು ಬರ್ತಿದ್ದೀರಾ ಕಂದ? The University of Washington is one of the most beautiful and famous universities in America, and especially ಇದು breathtaking quad cherry blossoms ಅದು ಡ್ಯೂರಿಂಗ್ ಸ್ಪ್ರಿಂಗ್ ಟೈಮಲ್ಲಿ ಬರುತ್ತಲ್ಲ, ಅದು ಒಂದು ಫೇಮಸ್ ಅಂತಲೇ ಹೇಳ್ಬೋದು. ಐ ನೋ, ನಾನು ತುಂಬಾ ಹೈಪ್ ಕೊಡ್ತಾ ಇದ್ದೀನಿ ಈ ಒಂದು ಪ್ಲೇಸ್ ಬಗ್ಗೆ, ಬಿಕಾಸ್ ನಾನು ನೋಡಿದ್ದೀನಿ ಆ್ಯಂಡ್ ಕೇಳಿದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ವೆಯ್ಟ್ ಮಾಡೋದಕ್ಕೆ ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ ಹಾಗಾದರೆ. ಓಕೆ, ಕಷ್ಟಪಡ್ಬೇಡ ಬೇಡ, ಏನೋ ಅಂತ ಈಗ ನಾವು ಯೂನಿವರ್ಸಿಟಿ ರೀಚ್ ಆಗಿದ್ದೀವಿ. ರಿಯಲಿ ನೈಸ್ ಬ್ಲಾಸಮ್ಸ್ ನೋಡಿಸ್ತೀನಿ. ಸೊ ಈ ಒಂದು ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಅನ್ನೋದು ಒಂದು ಮಾಸ್ಟರ್ ಪೀಸ್ ಅಂತಲೇ ಹೇಳ್ತೀನಿ. ಬ್ಯೂಟಿ ಪ್ಲಸ್ ಹಿಸ್ಟ್ರಿ ಹೊಂದಿರೋ ಅಂಥದ್ದು. ಇದು 1861 ಕನ್ಸ್ಟ್ರಕ್ಟ್ ಆಗುತ್ತೆ. ಇದು ಒನ್ ಆಫ್ ದ ಓಲ್ಡ್ ಆ್ಯಂಡ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಇನ್ ಅಮೆರಿಕಾ. ಸ್ಟನ್ನಿಂಗ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಗ್ರ್ಯಾಂಡ್ ಹಿಸ್ಟಾರಿಕ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ಒಂದು ಎಲಿಗೆಂಟ್ ಆ್ಯಂಡ್ ಟೈಮ್ಲೆಸ್ ಅಂತ ಅನಿಸುತ್ತೆ. ಆ್ಯಂಡ್ ಇದನ್ನು ಮತ್ತೊಂದು ಸರಿ ಐಕಾನಿಕ್ ಅಂತ ಏನಕ್ಕೆ ಕರೀತಾರೆ ಅಂತಂದರೆ, ಈ ಒಂದು ಚೆರಿ ಬ್ಲಾಸಮ್ ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ಈ ಒಂದು ಬ್ಯೂಟಿಫುಲ್ ಗಾಥಿಕ್ ಸ್ಟೈಲ್ ಬಿಲ್ಡಿಂಗ್ಸ್ ದ್ಯಾಟ್ ಗಿವ್ಸ್ ಅ ಕ್ಲಾಸಿಕ್ ಮೂವಿ ಲೈಕ್ ವೈಬ್ ಅಂತಲೇ ಹೇಳ್ತೀನಿ. ಆ ಒಂದು ಡೀಟೈಲಿಂಗ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಟಾಲ್ ಟವರ್ಸ್, ಬ್ರಿಕ್ ಪಾತ್ವೇಸ್ ಆ್ಯಂಡ್ ಗ್ರೀನರಿ ಸರೌಂಡೆಡ್ ಎಲ್ಲ ಕಾರ್ನರ್ ಸಹ ಯೂನಿವರ್ಸಿಟಿನ ಮ್ಯಾಜಿಕಲ್ ಅಂತಲೇ ಹೇಳುತ್ತೆ. Walking into the cherry blossom feels like stepping into a magical world. ಈ ಒಂದು ಟ್ರೂಲಿ ಮ್ಯಾಜಿಕಲ್ ಅಟ್ಮಾಸ್ಫಿಯರ್ನ ವಿಸಿಟರ್ಸ್ ತುಂಬ ಕಡೆಯಿಂದ ಬಂದು ವಿಸಿಟ್ ಮಾಡ್ತಾರೆ. ಬಿಕಾಸ್ ತುಂಬ ಕಡಿಮೆ ಟೈಮ್ ಇರುತ್ತೆ ಮಾತ್ರ ಈ ಒಂದು ಚೆರಿ ಬ್ಲಾಸಮ್ಸ್, ಬಟ್ ಸ್ಟಿಲ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನಾನು ಹೇಳಿದರೆ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ತುಂಬ ಜನ ಅರ್ಲಿ ಮಾರ್ನಿಂಗ್ ಬಂದುಬಿಟ್ಟು ಸುಮಾರಷ್ಟೊತ್ತು ವೆಯ್ಟ್ ಮಾಡಿ ಅವರು ಪರ್ಫೆಕ್ಟ್ ಫೋಟೋಗ್ರಫಿನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಕಾಯ್ತಾ ಇರ್ತಾರೆ. ಸುಮಾರಷ್ಟು ಜನ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ, ಇಲ್ಲ ಅಂದರೆ ಫ್ಯಾಮಿಲಿ ಶೂಟ್ಸ್ಗೆ, ಮೆಟರ್ನಿಟಿ ಶೂಟ್ಸ್ಗೆ, ಈ ಥರದಕ್ಕೆಲ್ಲ ಬೇಗ ಬಂದು ವೆಯ್ಟ್ ಮಾಡಿ ಈ ಒಂದು ಶೂಟ್ಸ್ನ ಕಂಪ್ಲೀಟ್ ಮಾಡ್ಕೊತಾರೆ. ಅಷ್ಟು ಫೇಮಸ್ ಆಗಿರೋ ಅಂಥ ಪ್ಲೇಸ್ ಇದು. ಆ್ಯಂಡ್ ಸುಮಾರಷ್ಟು ಜನ ರೀಲ್ಸ್ಗಳೆಲ್ಲ ಟ್ರೈ ಮಾಡ್ತಾರೆ, ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಈವನ್ ಫೋಟೋಸ್ ಆಗಿರ್ಬೋದು, ತುಂಬಾ ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ತೀನಿ ಈ ಒಂದು ಪ್ಲೇಸ್ನ.
ಬೇಕೇನಾ ಹೇಗಿದೆ ಏನು ಹೌದು ವೈಟ್ ಫ್ಲವರ್ಸ್ ತುಂಬ ಬ್ರೈಟ್ ಇದೆ ಇವತ್ತು ಡೇ. ಆ್ಯಸ್ ಇಸ್ ಇಟ್ ಅರ್ಲಿಯರ್ ಫೋಟೋಶೂಟ್ಸ್ಗೆ ಅಂತಲೇ ಕೆಲವು ಕ್ಯಾರೆಕ್ಟರ್ಸ್ ನ ವೇರ್ ಮಾಡಿ ಬರ್ತಾರೆ. ಸೊ ಆ ಥರದ್ರಲ್ಲಿ ಇವರು ಸಹ ಆ್ಯನಿಮೆ ಕ್ಯಾರೆಕ್ಟರ್ ವೇರ್ ಮಾಡಿದ್ರು. ಅವ್ರ ಜೊತೆ ನಮ್ಮ ಮಕ್ಕಳು ಹೋಗ್ಬಿಟ್ಟು ಫೋಟೋಸ್ ತೆಕ್ಕೊತಾ ಇದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಒಂದು ಚೆರಿ ಬ್ಲಾಸಮ್ ಸ್ಟಾರ್ಟ್ ಆಗಿ ವೀಕ್ ಆಗಿತ್ತು. ಸೊ ನಾವು 1 ವೀಕ್ ಆದಮೇಲೆ ಬಂದ್ವಿ ಹೇಗೆ ಕಾಣಿಸುತ್ತೆ ಅಂತ ನೋಡಲಿಕ್ಕೆ. ಬಟ್ ಎಷ್ಟು ಕ್ರೇಜ್ ಇದೆ ಈ ಒಂದು ಸ್ಪಾಟ್ಗೆ ಅಂತ ಅಂದರೆ ಒಂದು ಕಡೆನೂ ಜಾಗ ಇಲ್ಲ, ಅಷ್ಟು ತುಂಬ್ಕೊಂಡ್ಬಿಟ್ಟಿದ್ರು ಜನ. ಬಿಕಾಸ್ ಈ ಒಂದು ಬ್ಲಾಸಮ್ಸ್ ಕೆಲವು ಕಾಲ ಅಷ್ಟೇ ಇರುತ್ತೆ. ಸೊ ನಮ್ಮ ಕಡೆಲ್ಲ ಹೇಗೆ ವಸಂತ ಕಾಲ ಅಂತ ಕರಿತೀವಲ್ಲ ಅದೇ ಥರನೇ. ಸೊ ಈ ಒಂದು ಫ್ಲವರ್ಸ್ಗೆ ಡ್ಯೂರಿಯೇಷನ್ ತುಂಬಾ ಕಡಿಮೆ ಇದೆ, ಒಂದು 15 to 20 ಡೇಸ್ ಅಷ್ಟೇ ಇರುತ್ತೆ. ಹಾಗಾಗಿ ಈ ಒಂದು ಪ್ಲೇಸ್ನ ತುಂಬ ಜನ ವೆಯ್ಟ್ ಮಾಡಿ ಬಂದು ವಿಸಿಟ್ ಮಾಡ್ತಾರೆ. ಸೊ ಫೋಟೋಸ್ ಶೂಟ್ಸ್ಗಳಿಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಬಂದಿದ್ದಾರೆ ಅಂತಂದರೆ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಅವಾಗ ಅಷ್ಟು ಜನ ಇರೋದಿಲ್ಲ. ಈಗ ನೀವು ನೋಡ್ತಾ ಇದ್ದೀರಲ್ವ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಈವ್ನಿಂಗ್ಸ್ ಟೈಮು ಕೆಲವು ಲೈಟ್ಸ್ಗಳೆಲ್ಲ ಆ್ಯಡ್ ಮಾಡ್ತಾರೆ, ಅದು ಇನ್ನೂ ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ನಾವು ಈವ್ನಿಂಗ್ಸ್ ಹೋಗಿರಲಿಲ್ಲ, ಸೊ ಬೆಳಗಿನ ವೀಡಿಯೋಸ್ ಅಷ್ಟೇ ಇದು. Yes, that's it for today's beautiful cherry blossom visit at University of Washington. ನಾವು ಈ ಒಂದು ಸ್ಟನ್ನಿಂಗ್ ಕ್ಯಾಂಪಸ್ನ, ಹಿಸ್ಟಾರಿಕ್ ಬಿಲ್ಡಿಂಗ್ಸ್ನ ಆ್ಯಂಡ್ ಪೀಸ್ಫುಲ್ ವಾಕ್ ಆ್ಯಂಡ್ ದ ಮ್ಯಾಜಿಕಲ್ ಚೆರಿ ಬ್ಲಾಸಮ್ಸ್ನ ಎಲ್ಲದನ್ನು ಸಹ ಎಂಜಾಯ್ ಮಾಡಿದ್ವಿ. I hope you like this vlog and enjoyed this experience with us. If you enjoyed this video, please like, share and subscribe to our channel for more travel and family vlogs. That's it for today. See you in my next video. Until then, keep watching my video. Bye bye. Take care.